Good afternoon, students. Myself, Mohan, lecturer in business studies, the Golden Glimpse PU College. So, in the previous class, we are discussing about the chapter number 4 in business studies, that is business services. ಅಂದ್ರೆ previous class ಅಲ್ಲಿ ನಾವು ವ್ಯವಹಾರದ ಸೇವೆಗಳು ಅನ್ನುವಂಥ ಅಧ್ಯಯನ ಮಾಡ್ತಾ ಇದ್ವಿ. In that chapter, we are continuing with our concept, that is differences between services and goods. ಸೊ ಈ ವ್ಯವಹಾರ ಸೇವೆಗಳಲ್ಲಿ ನಾವು ಮುಂದಿನ ಒಂದು ಕಾನ್ಸೆಪ್ಟ್ ಅನ್ನ ನೋಡೋದಾದ್ರೆ ಅದು ಸೇವೆಗಳು ಮತ್ತೆ ಸರಕುಗಳ ನಡುವಿನ ಒಂದು ವ್ಯತ್ಯಾಸವನ್ನ ಡಿಸ್ಕಸ್ ಮಾಡುವಂಥದ್ದು. ಸೊ ವಾಟ್ ಆರ್ ದ ವೇರಿಯಸ್ differences in services and goods, or how distinguish between service and goods. So we have to classify, or we have to segregate these services and goods on the basis of first one nature. ಅಂದ್ರೆ ಈ ಒಂದು ಸರಕು ಮತ್ತು ಸೇವೆಗಳ ಒಂದು ವ್ಯತ್ಯಾಸವನ್ನ ವಿವಿಧ ಆಧಾರಗಳಲ್ಲಿ ನಾವು ನೋಡೋದಾದ್ರೆ ಫಸ್ಟ್ ಒನ್ ನೇಚರ್ ಅಂದ್ರೆ ಸ್ವರೂಪ ಎಂತಹದ್ದು ಅಂತ. ಸೊ ಸರ್ವಿಸಸ್ ಇನ್ ದ ನೇಚರ್ ಆಫ್ ಸರ್ವಿಸ್, ಇಟ್ ಈಸ್ ಅನ್ ಆಕ್ಟಿವಿಟಿ ಆರ್ ಬೇಸಿಸ್ ಆರ್ ಪ್ರೋಸೆಸ್. ಓಕೆ, ಸೊ ಸೇವೆ ಅನ್ನುವಂಥದ್ದು ಒಂದು ಚಟುವಟಿಕೆ ಆಗಿರುತ್ತೆ ಅಥವಾ ಕ್ರಿಯೆ ಆಗಿರುತ್ತೆ. ಫಾರ್ ಎನ್ ಎಕ್ಸಾಂಪಲ್, ಇಫ್ ವಿ ಆರ್ ವಾಚಿಂಗ್ ಎ ಮೂವಿ ಇನ್ ಎ ಸಿನಿಮಾ ಹಾಲ್, ಸೊ ಅಂತಂದ್ರೆ ನಾವು ಒಂದು ಥಿಯೇಟರ್ ಅಲ್ಲಿ ಹೋಗಿ ಒಂದು ಮೂವಿಯನ್ನು ನೋಡೋದಾದ್ರೆ ನಾವು ಅದು ಒಂದು ಸರ್ವಿಸ್ ಆಗಿರುತ್ತೆ. ಬಟ್ ವಿಡಿಯೋ ಕ್ಯಾಸೆಟ್ ಆಫ್ ಎ ಮೂವಿ, ಅರ್ಥ ಆಗ್ತಿದೆಯಾ? ವಿಡಿಯೋ ಕ್ಯಾಸೆಟ್ ಆಫ್ ಎ ಮೂವಿ ಅನ್ನುವಂಥದ್ದು ಗೂಡ್ಸ್ ಆಗಿರುತ್ತೆ. ಯಾಕಂತಂದ್ರೆ ನಾವು ಒಂದು ಮೂವಿ ರಿಲೀಸ್ ಆದಾಗ ಅಥವಾ ಒಂದು ಮೂವಿಯನ್ನ ನೋಡ್ತಾ ಇರ್ಬೇಕು, ಒಂದು ಮೂವಿ ಅಥವಾ ಒಂದು ಕ್ಯಾಸೆಟ್ ಅನ್ನ ಹಾಕಿದ್ಮೇಲೆ ಆ ಕ್ಯಾಸೆಟ್ ಅಲ್ಲಿ ಬರುವಂತ ಮೂವಿಯನ್ನ ನಾವು ಇಮಿಡಿಯೇಟ್ ಕನ್ಸ್ಯೂಮ್ ಮಾಡ್ತೀವಿ ಅಥವಾ ಇಮಿಡಿಯೇಟ್ ಆಗಿ ನೋಡುವಂಥದ್ದು. ಆದ್ರೆ ಆ ಒಂದು ವಿಡಿಯೋ ಕ್ಯಾಸೆಟ್ ಏನಿದೆ ಅದನ್ನ ನಾವು ನೆಕ್ಸ್ಟ್ ಆದ್ರೂ ಯಾವಾಗ ಬೇಕು ಅವಾಗ ನೋಡ್ಕೊಳ್ಳುವಂಥದ್ದು, ಅದು ಗೂಡ್ಸ್ ಆಗಿರುತ್ತೆ. ಸೊ ಫಸ್ಟ್ ಒನ್ ನೇಚರ್. ಸೊ ಇಟ್ ಈಸ್ ಅನ್ ಆಕ್ಟಿವಿಟಿ ಆರ್ ಎ ಪ್ರೋಸೆಸ್. ಇಟ್ ಈಸ್ ಅನ್ ಆಕ್ಟಿವಿಟಿ ಆರ್ ಎ ಪ್ರೋಸೆಸ್. ಬಟ್ ಗೂಡ್ಸ್, ಇಟ್ ಈಸ್ ಎ ಫಿಸಿಕಲ್ ಆಬ್ಜೆಕ್ಟ್, because we can feel it, or we can touch, or we can see the goods. So we can see the goods. Second one, type of the nature. So services is a heterogeneous, but goods are homogeneous. Heterogeneous means based on customer requirements, or based on customer satisfaction, or based on customer requirement. Services can be changed by one time to another time. ಅಂತಂದ್ರೆ ಸರ್ವಿಸಸ್ ಅನ್ನೋವಂಥದ್ದು ಒನ್ ಟೈಮ್ಗಿಂತ ಅಥವಾ ಒಂದ್ಸಲಿಗಿಂತ ಇನ್ನೊಂದ್ಸಲಿಗೆ ಚೇಂಜಸ್ ಆಗ್ತಾ ಇರುವಂಥದ್ದು. ಆದ್ರೆ ಬಟ್ ಗೂಡ್ಸ್ ಆರ್ ಹೋಮೋಜಿನಿಯಸ್. ಯಾಕಂತಂದ್ರೆ ನಾವು ಈಗ ಉತ್ಪಾದನೆ ಮಾಡಿರುವಂತ ಒಂದು ಗೂಡ್ಸ್ ಅನ್ನ ನಾವು ನೆಕ್ಸ್ಟ್ ಇಯರ್ ಬೇಕಿದ್ರು ಉಪಯೋಗಿಸ್ಕೋಬಹುದು. ಹಾಗಾಗಿ ಸರ್ವಿಸಸ್ ಆರ್ ಹೆಟ್ರೋಜಿನಿಯಸ್, ಗೂಡ್ಸ್ ಆರ್ ಹೋಮೋಜಿನಿಯಸ್. ಥರ್ಡ್ ಒನ್, ಇಂಟ್ಯಾಂಜಿಬಿಲಿಟಿ ಅಂತಂದ್ರೆ ಅಗೋಚರತೆ. Intangible in services are intangible in nature, so we cannot see the services. ಅಂತಂದ್ರೆ ನಾವು ಸೇವೆಗಳನ್ನ ಗುರುತಿಸೋದಕ್ಕೆ ಆಗೋದಿಲ್ಲ, ಅಂದ್ರೆ ನೋಡೋದಕ್ಕೆ ಆಗೋದಿಲ್ಲ. ಫಾರ್ ಎನ್ ಎಕ್ಸಾಂಪಲ್, ಡಾಕ್ಟರ್ ಟ್ರೀಟ್ಮೆಂಟ್ ಅಂದ್ರೆ ನಾವು ನಮ್ಗೆ ಹುಷಾರಿಲ್ಲದೆ ಇರುವಾಗ ನಾವು ಡಾಕ್ಟರ್ನ ಮೀಟ್ ಮಾಡಿದ್ರೆ ಅಲ್ಲಿ ನಾವು ಡಾಕ್ಟರ್ಸ್ ಅನ್ನ ನೋಡ್ಬೋದು, ಆದ್ರೆ ಅವ್ರು ಕೊಡುವಂತ ಒಂದು ಟ್ರೀಟ್ಮೆಂಟ್ ಅನ್ನ ನಾವು ಫೀಲ್ ಮಾಡ್ಬೋದೇ ಹೊರತಾಗಿ ನೋಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ services are intangible in nature. Okay, goods. So goods tangible in nature. For an example, medicine. So when we are taking a treatment, we cannot see the doctor, but we can we can feel the treatment. But in the form of goods, medicines are, we can visible, we can touch, and we can feel. So that's why goods are tangible in nature, services are intangible in nature. Fourth one, inseparability. Basically, services are simultaneous production and consumption. When the services are produced, automatically consumed by the individual. ಅಂತಂದ್ರೆ ನಾವು ಸೇವೆಗಳ ಅನ್ನುವಂಥದ್ದನ್ನ ನಾವು ಯಾವಾಗ ಉತ್ಪಾದನೆ ಮಾಡ್ತೀವೋ ತಕ್ಷಣವೇ ಅವುಗಳನ್ನ ಅನುಭವಿಸತಕ್ಕದ್ದು. ಯಾಕಂತಂದ್ರೆ ಸೇವೆಗಳನ್ನ ನಾವು ಯಾವಾಗ ಉತ್ಪಾದನೆ ಮಾಡ್ತೀವೋ ತಕ್ಷಣದ ರೀತಿಯಲ್ಲಿ ಅವುಗಳನ್ನ ಅನುಭೋಗಕ್ಕೆ ಪಡೆದುಕೊಳ್ಳುವಂಥದ್ದು. ಆದ್ರೆ ಈ ಗೂಡ್ಸ್ ಅನ್ನುವಂಥದ್ದು ಸಪರೇಟ್ ಮಾಡ್ಬೋದು. ಗೂಡ್ಸ್ ಅನ್ನುವಂಥದ್ದು ಸಪರೇಷನ್ ಆಫ್ ಪ್ರೊಡಕ್ಷನ್ ಅಲಾಂಗ್ ವಿತ್ ಅಂಡ್ ಕನ್ಸಂಪ್ಷನ್. ಅಂದ್ರೆ ನಾವು ಈ ಒಂದು ಗೂಡ್ಸ್ ಅನ್ನ ಯಾವಾಗ ಬೇಕಿದ್ರು ಉತ್ಪಾದನೆ ಮಾಡ್ಬೋದು, ಮತ್ತೆ
ಅನುಗುಣಕ್ಕೆ ತಕ್ಕಂತೆ ಯಾವಾಗ ಬೇಕಾದ್ರೂ ನಾವು ಕನ್ಸ್ಯೂಮ್ ಅನ್ನ ಮಾಡುವಂಥದ್ದು. ವಿ ಕ್ಯಾನ್ ಕನ್ಸ್ಯೂಮ್ ಎನಿ ಟೈಮ್ ಅಟ್ ಎನಿ ಪ್ಲೇಸ್ goods only, but in services we can produce simultaneously production and immediate consumption. Okay, ಸೊ ಹಾಗಾಗಿ ಈ ಒಂದು ಸೇವೆಗಳು ಅನ್ನುವಂಥದ್ದನ್ನ ನಾವು ತಕ್ಷಣ ಉತ್ಪಾದನೆ ಮಾಡೋದು ಆಗಿರ್ಬೋದು ಅಥವಾ ತಕ್ಷಣ ಕನ್ಸ್ಯೂಮ್ ಮಾಡೋದು ಅನುಭವಕ್ಕೆ ತಗೊಳ್ಳುವಂಥದ್ದು. ಆದ್ರೆ ಗೂಡ್ಸ್ ಅನ್ನ ಅಂದ್ರೆ ಸರಕುಗಳನ್ನ ಯಾವಾಗ ಬೇಕಾದ್ರೂ ಉತ್ಪಾದನೆ ಮಾಡ್ಬೋದು ಮತ್ತೆ ಯಾವಾಗ ಬೇಕಾದ್ರೂ ಅವುಗಳ ಒಂದು ಕನ್ಸ್ಯೂಮ್ ಅನ್ನ ಮಾಡುವಂಥದ್ದು. ಫಾರ್ ಎನ್ ಎಕ್ಸಾಂಪಲ್, ಈಗ ಗೂಡ್ಸ್ ತಗೊಳ್ಳೋದಾದ್ರೆ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನುವಂಥದ್ದು, ನಾವು ಈ ವರ್ಷ ಕಾರ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತಂದ್ರೆ ನೆಕ್ಸ್ಟ್ ಇಯರ್ ಅದನ್ನ ನಾವು ಸೇಲ್ ಮಾಡೋದಾಗಿರ್ಬೋದು ಅಥವಾ ಪರ್ಚೇಸ್ ಮಾಡೋದಾಗಿರ್ಬೋದು ಅಥವಾ ಕನ್ಸ್ಯೂಮ್ ಮಾಡೋದನ್ನ ಮಾಡ್ಬೋದು. ನೆಕ್ಸ್ಟ್ ಇನ್ವೆಂಟರಿ 6.1. ಸೊ ಇನ್ವೆಂಟರಿ ಇನ್ ಸರ್ವಿಸಸ್ ಇಟ್ ಕೆನಾಟ್ ಬಿ ಕೆಪ್ಟ್ ಆಸ್ ಎ ಸ್ಟಾಕ್. ಯಾಕಂತಂದ್ರೆ ವಿ ಕೆಪ್ಟ್ ವಿ ಕೆನಾಟ್ ಸ್ಟೋರ್ ದ ಸರ್ವಿಸಸ್ ಇನ್ ಎ ಗೋಡೌನ್. ಯಾಕಂತಂದ್ರೆ ಸೇವೆಗಳು ಅನ್ನೋವಂಥದ್ದನ್ನ ನಾವು ಸ್ಟೋರ್ ಮಾಡೋದಕ್ಕೆ ಆಗಲ್ಲ. ಫಾರ್ ಎನ್ ಎಕ್ಸಾಂಪಲ್ ನಾವು ನೋಡೋದಾದ್ರೆ, ಈಗ ಡಾಕ್ಟರ್ ಟ್ರೀಟ್ಮೆಂಟ್ ಅನ್ನೋದನ್ನೇ ನಾವು ಲೆಕ್ಕಕ್ಕೆ ತಗೊಳ್ಳೋದಾದ್ರೆ, ಡಾಕ್ಟರ್ ಟ್ರೀಟ್ಮೆಂಟ್ ಏನಿರುತ್ತೆ ಅದನ್ನ ನಾವು ಸ್ಟೋರ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇಟ್ ಈಸ್ ನಾಟ್ ಕೆಪ್ಟ್ ಆಸ್ ಎ ಸ್ಟಾಕ್. ಬಟ್ ಗೂಡ್ಸ್ ಇಟ್ ಕ್ಯಾನ್ ಬಿ ಕೆಪ್ಟ್ ಆಸ್ ಎ ಸ್ಟಾಕ್. ಯಾಕಂದ್ರೆ ಗೂಡ್ಸ್ ಅನ್ನ ನಾವು ಸ್ಟಾಕ್ ಆಗಿ ಅಥವಾ ಗೂಡ್ಸ್ ಅನ್ನು ನಾವು ಗೋಡೌನ್ ಅಲ್ಲಿ ಸ್ಟಾಕ್ ಮಾಡ್ಬೋದು. ಅಟ್ ಎನ್ ನಂಬರ್ ಆಫ್ ಇಯರ್ಸ್, ಎಷ್ಟು ದಿನ ಬೇಕೋ ಅಷ್ಟು ದಿನ ನಾವು ಗೂಡ್ಸ್ ಅನ್ನ ಗೋಡೌನ್ ಅಲ್ಲಿ ಸ್ಟಾಕ್ ಮಾಡ್ಬೋದು. ಆದ್ರೆ ಈ ಸರ್ವಿಸಸ್ ಅನ್ನೋದನ್ನ ವಿ ಕೆನಾಟ್ ಕೆಪ್ಟ್ ಆಸ್ ಎ ಸ್ಟಾಕ್, ವಿ ಕೆನಾಟ್ ಸ್ಟೋರ್ ಇನ್ ದ ಗೋಡೌನ್. ಬಟ್ ಇನ್ ಗೂಡ್ಸ್ ವಿ ಕ್ಯಾನ್ kept as a stock in the godown. Okay, 7th one, involvement. So involvement in services, involvement of customers at the time of delivery is must and should, because in services we can either produce simultaneously goes production along with the consumption. ಅಂದ್ರೆ ಸೇವೆಗಳು ಅನ್ನುವಂಥದ್ದನ್ನ ನಾವು ತಕ್ಷಣ ಉತ್ಪಾದನೆ ಮಾಡೋದಾಗಿರ್ಬೋದು ಅಥವಾ ಯಾವಾಗ ಕ್ರಿಯೇಟ್ ಆಗುತ್ತೋ ತಕ್ಷಣ ಅವುಗಳ ಒಂದು ಅನುಭವವನ್ನ ಮಾಡ್ಕೊಳ್ಳುವಂಥದ್ದು. ಬಟ್ ಗೂಡ್ಸ್ involvement of customers at the time of delivery is not possible. Is not possible. So goods are available at only the retailer for customers. ಅಂದ್ರೆ ಗ್ರಾಹಕರಿಗೆ ಯಾವಾಗ ಈ ಒಂದು ಸರಕುಗಳ ಒಂದು ಲಭ್ಯತೆ ಆಗುತ್ತೆ ಅನ್ನಂತಾದ್ರೆ ಚಿಲ್ಲರೆ ಗ್ರಾಹಕರು ಅಥವಾ ಚಿಲ್ಲರೆ ವ್ಯಾಪಾರಿಗಳು ಯಾರಿರ್ತಾರೆ ಅವರ ಒಂದು ಕೈಗೆ ಸಿಕ್ಕಾಗ ಮಾತ್ರ. ಹಾಗಾಗಿ ಇನ್ವಾಲ್ವ್ಮೆಂಟ್ ಆಫ್ ಕಸ್ಟಮರ್ಸ್ is not possible at the time of delivery of a goods. But involvement of a customer at the time of delivery of a service, ಅಂದ್ರೆ ಯಾವಾಗ ಈ ಒಂದು ಸೇವೆಗಳನ್ನ ಕೊಡ್ತಾರೋ ಅಥವಾ ಸೇವೆಗಳನ್ನ ಒಂದು ಪ್ರೊವೈಡ್ ಮಾಡ್ತಾರೋ ಅಂತಹ ಒಂದು ಸಮಯದಲ್ಲಿ ಕಸ್ಟಮರ್ ಅಥವಾ ಗ್ರಾಹಕ ಏನಿರ್ತಾರೆ ಅವನ ಒಂದು ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಇನ್ ಎ ಗೂಡ್ಸ್ involvement of a customer is not possible because the goods are available at the end of delivery to the retail persons or retail business entities. Okay, ಅಂದ್ರೆ ಅಂತಿಮ ಘಟ್ಟದ ಒಂದು ವ್ಯಾಪಾರಿ ಯಾರಿರ್ತಾರೆ ಅವರ ಒಂದು ಕೈಗೆ ಸೇರೋವರೆಗೂ ಕೂಡ ಈ ಒಂದು ಗ್ರಾಹಕರಿಗೆ ಸರಕುಗಳು ದೊರೆಯೋದು ಕಷ್ಟ ಆಗುತ್ತೆ. 8th one, transfer of ownership. So transfer of ownership is not possible in services because we cannot transfer. ಅಂದ್ರೆ ಯಾವ ಒಬ್ಬ ವ್ಯಕ್ತಿಗೆ ಈ ಒಂದು ಸೇವೆಗಳು ಅನ್ನುವಂಥದ್ದು ಕ್ರಿಯೇಟ್ ಆಗುತ್ತೋ, ಯಾವೊಬ್ಬ ವ್ಯಕ್ತಿಗೆ ಇಂತಹ ಒಂದು ಸೇವೆಗಳು ಅನ್ನೋದು ಕ್ರಿಯೇಟ್ ಆಗುತ್ತೋ ಅಂತಹ ವ್ಯಕ್ತಿಗಳಿಗೆ ಅದು ಅವಲಂಬಿತವಾಗಿರುವಂಥದ್ದು. ಬೇಸ್ಡ್ ಆನ್ ದರ್ ಕಸ್ಟಮರ್ ರಿಕ್ವೈರ್ಮೆಂಟ್ ಆರ್ ಬೇಸ್ಡ್ ಆನ್ ದ individual requirement, services are produced or services are created. That's why transfer of ownership, that means the services cannot be transferred by one person to another person. It is not possible for transferring of a ownership. But in the goods a transfer of ownership is possible because we can transfer our goods from one person to another person easily. That's why transfer
ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಅಂದರೆ ಈ ಒಂದು ಮಾಲೀಕತ್ವವನ್ನು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ನಾವು ವರ್ಗಾವಣೆಯನ್ನು ಮಾಡ್ಬೋದಾಗಿರುತ್ತೆ. ಆದರೆ ಸೇವೆಗಳಲ್ಲಿ ಈ ಒಂದು ಮಾಲೀಕತ್ವದ ಒಂದು ಲಕ್ಷಣವನ್ನು ನಾವು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ವರ್ಗಾವಣೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ದೀಸ್ ಆರ್ ದ ವೇರಿಯಸ್ ಫೀಚರ್ಸ್ ಆರ್ ವೇರಿಯಸ್ ಬೇಸಿಸ್ ವಿ ಕ್ಯಾನ್ ಕ್ಲಾಸಿಫೈಡ್ ಆರ್ ವಿ ಕ್ಯಾನ್ ಸೆಗ್ರಿಗೇಟ್ ದ ಡಿಫ್ರೆನ್ಶಿಯೇಟ್ ಆರ್ ಡಿಸ್ಟಿಂಗ್ವಿಷ್ ಬಿಟ್ವೀನ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಓಕೆ, ಅಂತಂದರೆ ಈ ಒಂದು ಸರಕು ಮತ್ತು ಸೇವೆಗಳ ಒಂದು ವ್ಯತ್ಯಾಸಗಳನ್ನು ನಾವು ನೋಡೋದಾದರೆ ವಿವಿಧ ಆಧಾರದ ಮೇಲೆ ನಾವು ನೋಡಿದ್ವಿ. ದಟ್ ಈಸ್ ಅಂದರೆ ಸ್ವರೂಪ ಆಗಿರ್ಬೋದು, ಅಂದರೆ ನೇಚರ್ ಆಫ್ ದ ಬಿಸ್ನೆಸ್ ಆಗಿರ್ಬೋದು, ಬಿಸ್ನೆಸ್ ಟೈಪ್ ಆಫ್ ದಿ ಬಿಸ್ನೆಸ್ ಆಗಿರ್ಬೋದು, ಇಂಟ್ಯಾಂಜಿಬಿಲಿಟಿ ಆಗಿರ್ಬೋದು, ಇನ್ಕನ್ಸಿಸ್ಟೆನ್ಸಿ ಆಗಿರ್ಬೋದು, ಅಥವಾ ಇನ್ಸಪರಬಿಲಿಟಿ ಆಗಿರ್ಬೋದು, ಅಥವಾ ದೇರ್ ಇಸ್ ನೋ ಸ್ಟಾಕ್ ಆಗಿರ್ಬೋದು, ಅಥವಾ ಇನ್ವಾಲ್ವ್ಮೆಂಟ್ ಆಫ್ ಎ ಕಸ್ಟಮರ್ ಆಗಿರ್ಬೋದು, ಮತ್ತು ಟ್ರಾನ್ಸ್ಫರ್ ಆಫ್ ಓನರ್ಶಿಪ್. ದೀಸ್ ಆರ್ ದ ವೇರಿಯಸ್ ಬೇಸಿಸ್ ವಿ ಕ್ಯಾನ್ distinguish between the goods and services. Okay, so next one is types of services. ಅಂದರೆ ಯಾವ ರೀತಿಯಾದಂತಹ ಒಂದು ಸೇವೆಯ ಒಂದು ವಿಧಗಳು ಇದ್ದಾವೆ ಅನ್ನೋದನ್ನು ನಾವು ನೋಡೋದಾದರೆ, ವಾಟ್ ಆರ್ ದ ವೇರಿಯಸ್ ಟೈಪ್ಸ್ ಆಫ್ ಸರ್ವಿಸಸ್ ವಿ ಹ್ಯಾವ್. ಸೊ ಸರ್ವಿಸಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು ತ್ರೀ ಕ್ಯಾಟಗರೀಸ್. ದೇ ಆರ್ ಆಸ್ ಫಾಲೋಸ್. ಅಂದರೆ ಈ ಒಂದು ಸೇವೆಗಳನ್ನು ನಾವು ಪ್ರಮುಖವಾಗಿ 3 ವಿಧಗಳಲ್ಲಿ ನೋಡ್ತೀವಿ. ಒಂದು ಬಿಸ್ನೆಸ್ ಸರ್ವಿಸಸ್ ಅಂದರೆ ವ್ಯವಹಾರ ಸೇವೆಗಳಾಗಿರ್ಬೋದು. ಸೋಷಿಯಲ್ ಅಂದರೆ ಸಾಮಾಜಿಕ ಸೇವೆಗಳಾಗಿರ್ಬೋದು, ಸೋಷಿಯಲ್ ಸರ್ವಿಸಸ್. ಥರ್ಡ್ ಒನ್ ಪರ್ಸನಲ್ ಸರ್ವಿಸಸ್ ಅಂದರೆ ವೈಯಕ್ತಿಕ ಸೇವೆಗಳು ಅನ್ನೋದನ್ನು ನಾವಿಲ್ಲಿ ಕ್ಲಾಸಿಫೈ ಮಾಡುವಂಥದ್ದು.